ಹುಡುಕ್ಲಿ ಅಲ್ಲಿಂದ ಊರಿನಿಂದ ಹುಡುಗಾಲಗಳು ಮತ್ತೆ ಲೆಕ್ಕ ಒಂದು ಮಡಿಕೊಂಡಿರೋದು. ನೋಡವ್ರು ಅವನು ಇವನು ಅವ್ನು ತಪ್ಪಿಸ್ಕೋದು ತಪ್ಕೊಂಡ್ರ ಇದ್ರಾಗ ಹೊಡೆದವನು ಕುಡ್ಗೆಲ್ಲ ಮಾಡಿದ ಮೇಲೆ ನಾನು ಹೊಡೆದಿದ್ದು ಅಲ್ಲಿ ದಾರಿಯಾಗ ನಿಂತ್ಕೊಂಡಿದ್ದ ಅವನು ಹೊಡ್ಯಾಕ್ ಬಂದಾಗ ನಾನು ಸುಳ್ಳು ಹೇಳ್ಕೊಡ್ತು ಯಾರನ್ನಾಗ್ಲಿ ಕಲಬುರಿ ಹೊಡೆದ ಮೇಲೆ ನಾನು ಮುಟ್ಟಿದ್ದು ಅವೆಲ್ಲ ಯಾರನ್ನ ಇದಾಗ್ಲಿ ದಾರಿಯಾಗ ಹೋಗಲ್ಲಿ ಹಿಡ್ಕೊಂಡು ಒಯ್ದು ಬಿಟ್ರೆ ಬಿಟ್ಬಿಡ್ತಾರೇನಾ? ಆಯ ಮುಂದೆ ಅವರ ಅವನು ಹೊಡೆದ್ಮೇಲೆ ಅವನು ಹೊಡೆದಿರೋದು ನನ್ನ ಯಾಕೆ ಹೊಡೆದ್ರು ಕಲಬುರಿ ಅವನು ಹೊಡೆದ ಮೇಲೆ ಅವನು ಹೊಡೆದಿದ್ದು ಇವಾಗ ಯಾರ ಹೆಸರಾಗೈತೆ ಪಾಣಿ ಹೊಡೆದ ಮೇಲೆ ಅವನು ಹೊಡೆದಿರೋದು ಸರ್ವತಮ್ಮನ್ ಕಾಗಿರೋದು ನೀನ್ ಯಾರು ನೋಡೋ ಇಲ್ಲಿ ನೋಡೋ ಯಾವ ಹೊಡೆದಿದ್ದು ಮಹದೇವ ಅಂತ ನಮ್ಮದು ಮುನ್ಸಿಪಾಲ್ಟಿ ಮಾಲೂರು ತಾಲೂಕು ಕೋಲಾರ ಜಿಲ್ಲೆ. ನಮ್ಮ ಹೆಸರಲ್ಲಿ 2017ರಿಂದ AC ಕೋರ್ಟಲ್ಲಿ ಕೇಸ್ ನಡೀತಾ ಇತ್ತು. 2017ರಲ್ಲಿ ರಾಜಮ್ಮ ಅವರ ಲ್ಯಾಂಡು ರಾಜಮ್ಮ ಅವರಿಗೆ ಅಂತ ಆರ್ಡರ್ ಮಾಡಿದ್ರು. ಆರ್ಡರ್ ಮಾಡಬೇಕಾದ್ರೆ ಅವರು AC ಅವರು ಸೂಕ್ತ ಕ್ರಮ ತೆಗೆದುಕೊಂಡು ಅವ್ರದ್ದು ಪ್ರಾಪರ್ಟಿ ಯಾರ್ದಿದೆ ಅವ್ರದ್ದು ಅವ್ರ ಹೆಸರಿಗೆ ಖಾತೆ ಮಾಡಿ ಅಂತ ಹೇಳಿದ್ರು. ಅದ್ರ ಪ್ರಕಾರ ನಾವು AC ಕೋರ್ಟಲ್ಲಿ ಇದು ತಹಸೀಲ್ದಾರ್ ಕೋರ್ಟಲ್ಲಿ ಆರ್ಡರ್ ಆಗಿದೆ. ಮತ್ತೆ 2019ರಲ್ಲಿ 21ರಲ್ಲಿ ನಮ್ಮ AC ಅವರು ಖಾತೆ ಮಾಡಿದ್ರು. 2022ರಲ್ಲಿ ಸರಸ್ವತಮ್ಮ ಅವರು ಅಪೀಲ್ ಹೋದ್ರು. ಸರಸ್ವತಮ್ಮ ಅವರು ಜಮೀನು ಮತ್ತು ರಾಜಮ್ಮ ಅವರು ಗಲಾಟೆ ಇರಬೇಕಾಗಿದ್ದು. ಈ ಸೆಂಟ್ರಲ್ಲಿ ಬೇರೆ ವ್ಯಕ್ತಿ ಸಂಪಂಗಿ ರಾಮಯ್ಯ ಬಿನ್ ನಂಜುಂಡಪ್ಪ ಅನ್ನೋರು ಬಂದು ನಮ್ಗೆ ಪ್ರತಿ ವರ್ಷನೂ ತೊಂದರೆ ಕೊಡ್ತಾಯಿದ್ರು. ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಥರ ಆಗಿದೆ ಸ್ವಾಮಿ, ನಮ್ಗೆ ತೊಂದರೆ ಆಗ್ತಾಯಿದೆ ಅಂಥೇಳಿ ನಾವು ಪೊಲೀಸ್ ಅವ್ರ ಕೇಳಿದ್ರೆ ಅವರು ದೊಡ್ಡ ದೊಡ್ಡ ವ್ಯಕ್ತಿಗಳ ಕೈಯಲ್ಲಿ MLA ಅವ್ರ ಕೈಯಲ್ಲಿ ಪ್ರೆಸರ್ ಹಾಕ್ಸಿ ನಮ್ಗೆ ಅಲ್ಲಿ ಏನೋ ಒಂಥರ ಪರಿಹಾರ ಮಾಡಿ ಕಳಿಸ್ತಾಯಿದ್ರು. ಆ ಥರ ಇದ್ದಾಗ ಈ ಸಾರಿ ನಾವು ಕಟಾವ್ಗೆ ಹೋದಾಗ ಶನಿವಾರ 13/12/2025 ಕಟಾವ್ಗೆ ಸಂಜೆ 5:30 ನಡೆಯುವಾಗ ಸುತ್ತಮುತ್ತ ಇದ್ದ ಸಂಪಂಗಿ ರಾಮಯ್ಯ, ನಾರಾಯಣ ಸ್ವಾಮಿ, ಕಿರಣ್ ಮತ್ತಿತ್ತ ಈ ಥರವರು ಬಂದು ನಮ್ಮ ಮೇಲೆ ಮಾರಣಕ ಹತ್ತೆ, ಮೊಚ್ಚು, ದೊಣ್ಣೆ, ಖಾರದ ಪುಡಿ ಈ ಥರದ್ದೆಲ್ಲ ತಂದು ಹಾಕಿ ಬೇರೆ ಔಟ್ ಆಫ್ ಕಡೆಯಿಂದ ನಾವು ಹುಡುಗರನ್ನ ಕರೆಸಿ ನಮ್ಮ ತಾಯಿಯವ್ರನ್ನ ಚೆನ್ನಾಗಿ ಹೊಡಿತಾಯಿದ್ರು. ನಮ್ಮ ತಾಯಿನ ಎತ್ಕೊಳಕ ನಾನು ನಮ್ಮ ತಾಯಿಯ ತಮ್ಮನ ಮಗನ್ನ ಫೋನ್ ಮಾಡಿ ಕರೆಸಿದ್ದೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ. ಅವಾಗ ಅವನು ಅಲ್ಲಿಂದ 3 ಕಿಲೋಮೀಟ್ರ್ ಆಗುತ್ತೆ ಮಲಿಯಂಡಳ್ಳಿ ಅಂತ ಹೇಳ್ಬಿಟ್ಟು ಅವನು ಬಂದು ನಮ್ಮ ತಾಯಿನ ಎತ್ತಿ ಆ ಗಾಡಿಗೆ ಹಾಕ್ಕೊಳಕ್ಕೆ ಹೋದಾಗ
ದಿಲೀಪ್ ಅನ್ನೋನು ಬಂದು ಗಾಡಿನ ಕಿತ್ಕೊಂಡು ಗಾಡಿನ ಚರಂಡಿಯಲ್ಲಿ ದಬ್ಬಿ ಮತ್ತೆ ನಿಮ್ಮ ಆ ಅಜ್ಜಿನ ಕಾಪಾಡೋಕೋತೀಯಾನೋ ಆ ಅಜ್ಜಿನ ಇವತ್ತು ಸಾಯಿಸ್ತೀನಿ ಅವ್ರ ವಂಶನೇ ಇಲ್ದಿರ ಮಾಡ್ತೀನಿ ಇವತ್ತು ಅಂತೇಳಿ ಕಿರಣ್ ಅನ್ನೋನು ನಮ್ಮ ತಾಯಿಗೆ ಹೆಲ್ಮೆಟಲ್ಲಿ ಹೊಡೆದು ಮುಚ್ಚುಗಳಲ್ಲಿ ಹೊಡೆದು ನಂಜಮ್ಮ ಮತ್ತು ಅವ್ರ ಮಗ ಗೊತ್ತಿಲ್ಲ ಅವ್ರ ಹೆಸರೇನಂತ ಅವರು ರಾಂಪುರ ಬೇರೆ ಊರವರು ಅವರೆಲ್ಲ ಬಂದು ನಮ್ಮ ತಾಯಿಗೆ ಹೊಡೆದು ಚೆನ್ನಾಗಿ ಹೆಲ್ಮೆಟ್ ಎಲ್ಲ ಪೀಸ್ ಆಗಿದೆ, ಕೈ ಫ್ರ್ಯಾಕ್ಚರ್ ಆಗಿದೆ, ಸೊಂಟ ಫ್ರ್ಯಾಕ್ಚರ್ ಆಗಿದೆ, ಖಾರದ ಪುಡಿ ಎಲ್ಲ ಆಗಿದೆ. ಇವಾಗ ನಿಮ್ಗೆ ಏನು ಬೇಕು ಅಂತ? ನಮ್ಮ ಜಮೀನು ನಮ್ಮದು ಅದುಬಸ್ತಕ್ಕೆ ಯಾರು ಬರಬಾರ್ದು, ನಮ್ಮ ಸುದ್ದಿಗೆ ಬರಬಾರ್ದು. ನಮ್ಮ ಬೆದರಿಕೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರ ಅಂದರೆ ಎಷ್ಟು ಜನ ಪೊಲೀಸರನ್ನ ಕರೆಸ್ರಿ ಅಷ್ಟು ಜನನು ಒಬ್ಬೊಬ್ರನ್ನ ಕತ್ತರಿಸ್ತೀನಿ ಒಂದೊಂದು ಏಟಿಗೆ ಅಂತಾರೆ. ಕೆಟ್ಟ ಮಾತುಗಳೆಲ್ಲ ಬೈದರು. ಅವರೇ ಖಾರದ ಪುಡಿ ಹಾಕಿ ಈಗ ನಾನೇ ಹಾಕಿದ್ದೀನಿ ಅಂತೇಳಿ ನನ್ನ ಮೇಲೆ ಅಪವಾದ ಹೊರಿಸ್ತಾ ಇದ್ದಾರೆ. ಅಲ್ಲ ನ್ಯಾಯ ಸಿಗ್ಬೇಕಾ ನಿಮಗೆ? ನಮಗೆ ನ್ಯಾಯ ಸಿಗಬೇಕು. ಈ ನ್ಯಾಯ ಸರಿಯಾಗಿ ನಮ್ಗೆ ನ್ಯಾಯ ಸಿಗಲಿಲ್ಲ ಅಂದರೆ ನಾವು ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಕೊಡ್ತೀವಿ.